ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂತಂದರೆ ಪ್ರೈವೇಟ್ ಇಕ್ವಿಟಿ ಬಗ್ಗೆ ಮಾತನಾಡಕ್ಕೆ ಹೋಗ್ತಾ ಇದ್ದೀನಿ. ಏನಿದು ಪ್ರೈವೇಟ್ ಇಕ್ವಿಟಿ, ಏನಿದರ ಒಂದು ವಿಶೇಷತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ KFETA ಕುಬೇರಪುತ್ರ ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಟ್ರೇಡಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಮತ್ತು ಆಗಿಂದಾಗೆ ಹಲವಾರು ಈ ರೀತಿಯಾದಂಥ ಉಪಯುಕ್ತಕರವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ಸೊ ಪ್ರೈವೇಟ್ ಎಕ್ವಿಟಿ ಅಂದರೆ ಏನು? ಒಂದು ಸಂಸ್ಥೆ, ಒಂದು ಖಾಸಗಿ ಸಂಸ್ಥೆ ಏನಿದೆ, ಬಂಡವಾಳವನ್ನು ತೆಗಿಬೇಕು, ಆ ಬಂಡವಾಳನ ಅದಕ್ಕೆ ಬೇಕಾಗಿದೆ, ಅವಶ್ಯಕತೆ ಇದೆ ಎಂದಾಗ ಸಾಧಾರಣವಾಗಿ ಏನು ಮಾಡುತ್ತೆ ಅಂದರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸಾಲವನ್ನು ಪಡ್ಕೊಳ್ಳುತ್ತೆ. ಹಾಗೆ ಇಲ್ಲ ಅಂತಂದರೆ ಏನು ಮಾಡುತ್ತೆ ಅಂತಂದರೆ HNI ಅಂತ ಕರೆಯಲ್ಪಡುವಂತಹ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಮೂಲಕ ಸಾಲವನ್ನು ತೊಗೊಬೋದು, ಅಥವಾ ಖಾಸಗಿ ಇತರೆ ಸಂಸ್ಥೆಗಳಿಂದ ಸಹ ಸಾಲವನ್ನು ತೊಗೊಬೋದು, ಅಥವಾ ವೈಯಕ್ತಿಕವಾಗಿ ಸಹ ಜಾಮೀನು ಸಾಲ ಅಂತ ನಾವೇನು ಕರಿತೀವೋ ಆ ಥರ ಫೌಂಡರ್ಸ್ಗಳು ಸಹ ಪರ್ಸನಲ್ ಲೋನನ್ನು ತೊಗೊಬೋದು ಅಥವಾ ಬಿಸ್ನೆಸ್ ಲೋನನ್ನು ತೊಗೊಬೋದು. ಈ ರೀತಿಯಾದಂಥ ಹಲವಾರು ಆಯಾಮಗಳಿದೆ. ಈಗ ಈ ಆಯಾಮಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೈವೇಟ್ ಎಕ್ವಿಟಿ ಏನು ಅಂತಂದರೆ, ಒಂದು ವೇಳೆ ಈ ಎಲ್ಲ ಕಡೆಯಿಂದನೂ ಸಾಲವನ್ನು ತೊಗೊಂಡಾಯಿತು, ಬ್ಯಾಂಕ್ ಮೂಲಕ ತೊಗೊಂಡಾಗಿದೆ, ಮತ್ತು ಪರ್ಸನಲ್ ಲೋನ್ ತೊಗೊಂಡಾಗಿದೆ, ಮತ್ತು ಇದೇ ರೀತಿ HNI ಶ್ರೀಮಂತರ ಬಳಿಯಿಂದ ಹೋಗಿ ತೊಗೊಂಡಾಗಿದೆ. ಇನ್ನೇನು ಮಾಡಬೇಕು ಅಂತಂದರೆ ಈ ಒಂದು ಕಂಪನಿಗಳೇನಿದೆ ಅದು IPO ಅನ್ನೋ ಪ್ರಕ್ರಿಯೆಯಲ್ಲಿ ಲಿಸ್ಟ್ ಆಗುತ್ತೆ ಪಬ್ಲಿಕ್ಕಲ್ಲಿ, ಅಂದರೆ ಜನರ ಮೂಲಕ ಹಣವನ್ನು ಸಂಗ್ರಹಿಸುತ್ತೆ. ಹೇಗೆ ಅಂದರೆ ತನ್ನ ಒಂದು ಶೇರನ್ನು ಮಾರೋದ್ರ ಮೂಲಕ. IPO ಬಗ್ಗೆ ನಾನು ಇನ್ನೊಂದು ಸುವಿಸ್ತಾರವಾದಂಥ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾವು ಪ್ರೈವೇಟ್ ಇಕ್ವಿಟಿ ಬಗ್ಗೆ ಮಾತನಾಡ್ತಾ ಇದ್ದೀವಲ್ವಾ, ಸೊ ಪ್ರೈವೇಟ್ ಇಕ್ವಿಟಿ ಹತ್ರ ನಾವು ಗಮನ ಹರಿಸೋಣ. ಸೊ ಕಂಪನಿ ಖಾಸಗಿಯಾಗಿರುವಂತಹ ಶೇರ್ಸನ್ನು ಏನು ಮಾಡುತ್ತೆ ಅಂದರೆ ಖಾಸಗಿ ವ್ಯಕ್ತಿ ಕೈಯಲ್ಲಿ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಖಾಸಗಿ ಬ್ರೋಕರ್ಸ್ ಅಂತ ಕರೆಯಲ್ಪಡುವಂತಹ ಈ ಶೇರ್ ಬ್ರೋಕರ್ಸ್ ಅಂತ ಏನಿರ್ತಾರೆ ಅವರ ಮೂಲಕ ಸಹ, ಅಸೆಟ್ ಹೋಲ್ಡಿಂಗ್ ಕಂಪನಿಗಳ ಮೂಲಕ ಸಹ ಏನು ಮಾಡ್ತಾರೆ ಅಂದರೆ ಈ ಶೇರ್ಸ್ಗಳನ್ನು ಕೊಟ್ಟು ಹಣವನ್ನು ತಗೊತಾರೆ. ಅದೇ ರೀತಿ ಇನ್ನೊಂದೇನು ಅಂದರೆ ಈ ಪ್ರೈವೇಟ್ ಎಕ್ವಿಟಿಗಳನ್ನು ಯಾರ್ಯಾರಿಗೆಲ್ಲ ಕೊಡ್ತಾರೆ ಅಂತಂದರೆ ಬರೀ ಇವರು ಹಣವನ್ನು, ಅಂದರೆ ಕ್ಯಾಪಿಟಲ್ ಬಂಡವಾಳವನ್ನು ತಗೊಳ್ಳೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತಾರೆ ಅಂದರೆ ಅಲ್ಲ, ಆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳಿಗೂ ಸಹ ಈ ಪ್ರೈವೇಟ್ ಎಕ್ವಿಟಿಗಳನ್ನು ಕೊಡ್ತಾ ಇರ್ತಾರೆ. ಸೊ ಈ ಪ್ರೈವೇಟ್ ಎಕ್ವಿಟಿಗಳೇನು ಹೇಗೆ ಕೊಡ್ತಾರೆ ಅಂದರೆ ಬೋನಸಲ್ಲಿ ಸಂಬಳದ ಬದಲು ಅಥವಾ ದುಡ್ಡಿನ ಬದಲು ಈ ಒಂದು ಶೇರ್ಸ್ನ ಅಥವಾ ಎಕ್ವಿಟಿನ ಅಥವಾ ಕಂಪನಿ ಒಂದು ಶೇರನ್ನು ಕೊಡ್ತಾರೆ ಅನ್ನುವಂಥ ವಿಚಾರ. ಸೊ ಈ ಶೇರ್ಸ್ಗಳನ್ನೆಲ್ಲ ನೀವು ಖರೀದಿ ಮಾಡ್ಬೋದಾ ಅಂತಂದರೆ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ, ಅಂದರೆ ಸಾರ್ವಜನಿಕರಾದಂಥ ನನಗೆ, ನಿಮಗೆಲ್ಲರಿಗೂ ಸಹ ಈ ರೀತಿಯಾದಂಥ ಹಲವಾರು ಪ್ರೈವೇಟ್ ಎಕ್ವಿಟಿ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಅದು ಲೀಡ್ ಆಫ್ ಅಂತ ಒಂದಿತ್ತು, ಈಗ ಅದು ಪ್ರಿಸೈಸ್ ಆಗಿ ಹೆಸರು ಬದಲಾವಣೆ ಆಗಿದೆ. ಮತ್ತು ಪ್ಲಾನಿಫೈ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಈ ರೀತಿ ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿದೆ. ಬಟ್ ನನ್ನ ಒಂದು ಖಾಸಗಿಯಾಗಿ ಮತ್ತು ವೈಯಕ್ತಿಕವಾದಂಥ ಒಂದು ನಿಲುವು ಏನಂದರೆ, ನೀವು ಯಾವುದೇ ರೀತಿಯಾಗಿ ಈ ಥರ ಪ್ರೈವೇಟ್ ಎಕ್ವಿಟಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಹೋಗ್ತೀರಾ ಅಂದರೆ ನೀವು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ಕನ್ಸಲ್ಟ್ ಮಾಡಿ, ಮತ್ತು ಅದರ ಮೂಲಕ ಅವರ ಒಂದು ಸಲಹೆ ಸೂಚನೆಗಳ ಮೂಲಕ ನೀವು ನಿರ್ಧಾರಗಳನ್ನು ತಗೊಳ್ಳಿ. ನೀವೇ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಹಣವನ್ನು ಹಾಕ್ಕೊಂಡು ಕೊನೆಗೆ ರಿಸ್ಕಿ ಆದಂತಹ ಒಂದು ಪ್ರೈವೇಟ್ ಎಕ್ವಿಟಿ ಖರೀದಿ ಮಾಡಿ ತದನಂತರ ಅದನ್ನು ಲಾಸ್ನ ನೀವು ಅನುಭವಿಸ್ತೀರಾ ಅಂತಂದರೆ ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಜವಾಬ್ದಾರನಲ್ಲ. ಇದು ಬರೀ ಎಜುಕೇಷನಿಗೋಸ್ಕರ ಮಾಡಿದಂಥ ವಿಡಿಯೋ, ಮಾಹಿತಿ ಹಂಚ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರುವಂಥ ಒಂದು ವಿಡಿಯೋ, ಮತ್ತು ನಿಮಗೆ ಜಾಗೃತಿ ಮಾಡೋದಕ್ಕೆ ಫೈನಾನ್ಸಿನ ಕ್ಷೇತ್ರಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸಿದ್ದೀವಿ, ಇದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀವಿ ಅಂತ ವಿಚಾರ. ಸೊ ಈ ಪ್ರೈವೇಟ್ ಎಕ್ವಿಟಿಯನ್ನು ಏನು ಮಾಡ್ತಾರೆ ಅಂತಂದರೆ ಈ IPO ಪ್ರಾಸೆಸ್ ಅಂತ ಏನು ಹೇಳ್ತಿದ್ದೆ, ಆ ಪ್ರಾಸೆಸ್ಗೂ ಮುಂಚೆ ಈ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಮಾಡ್ತಾರೆ. ಮತ್ತು ಇದನ್ನು ಯಾವುದೇ ರೀತಿಯಾಗಿ ನೀವು ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ಸಾಧಾರಣವಾಗಿ ಒಂದು ಶೇರನ್ನು ನೀವು ಶೇರ್ ಮಾರ್ಕೆಟಲ್ಲಿ ನೀವು ಒಂದು ಶೇರನ್ನು ಖರೀದಿ ಮಾಡ್ತೀರಾ ಅಂತಂದರೆ ಅದರಲ್ಲಿ ಏನು ಅಂದರೆ ನಿಮಗೆ ಒಂದು ಟ್ರ್ಯಾಕಿಂಗ್ ಇರುತ್ತೆ, ಒಂದು ಚಾರ್ಟ್ ಅಂತ ಇರುತ್ತೆ. ಅದರಲ್ಲಿ 5 ವರ್ಷ, 2 ವರ್ಷ, 3 ವರ್ಷ, 1 ವರ್ಷದ ಅವಧಿ ಅಥವಾ 6 ತಿಂಗಳ ಅವಧಿಯಲ್ಲಿ ಮತ್ತು 1 ದಿನದ ಅವಧಿಯಲ್ಲೂ ಸಹ ಏನು ಈ ಚಾರ್ಟ್ ಇದೆ ಆ ಕಾಲಕ್ಕೆ ಅನುಗುಣವಾಗಿ ಷೇರಿನ ಬೆಲೆ ಏರಿಳಿತಗಳನ್ನೆಲ್ಲ ಸಹ ನೀವು ಆ ಚಾರ್ಟಲ್ಲಿ ನೋಡ್ಬೋದಾಗುತ್ತೆ. ಅದೇ ರೀತಿ ಈ ಪ್ರೈವೇಟ್ ಎಕ್ವಿಟಿಯಲ್ಲಿ ನಿಮಗೆ ಈ ರೀತಿಯಾದಂಥ ಚಾರ್ಟಿನ ಲಭ್ಯತೆಗಳಿರಲ್ಲ. ನೀವು ಲಾಟಿನ ಮೂಲಕ ಹೋಗಿ ಒಂದಿಷ್ಟು ಶೇಕಡದಷ್ಟು ಒಂದು ಅಮೌಂಟನ್ನು ಕೊಟ್ಟು ಇಷ್ಟು ಶೇಕಡದಷ್ಟು ಶೇರನ್ನು ಮಾತ್ರ ನೀವು ತಗೊಳ್ಳುವಂಥ ಒಂದು ವಿನಾಯಿತಿ ಇರುತ್ತೆ. ಅಂದರೆ ಮಿನಿಮಮ್ ಒಂದಿಷ್ಟು ಅಮೌಂಟ್, ಅದು 10,000 ಮೇಲೆ ಅನ್ನುವಂಥ ಒಂದು ವಿಚಾರ ಇರುತ್ತೆ. ಟೋಕನ್ ಸೈಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಮೂಲಕ ನಿಮಗೆ ನೆಚ್ಚಿನ ಒಂದು ಶೇರ್ಸ್ಗಳನ್ನು, ಅದು ಕಂಪನಿಯ ಶೇರ್ಸ್ಗಳನ್ನು ನೀವು ಪ್ರೈವೇಟ್ ಎಕ್ವಿಟಿಯ ಮೂಲಕ ತಗೊಳ್ಳೋದಕ್ಕೂ ಮುಂಚೆ ಆ ಒಂದು ಕಂಪನಿಯ ಬಗ್ಗೆ ಥರೋವಾಗಿ ರಿಸರ್ಚ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಮೇಲೆ ನೀವು ಒಂದು ಡಿಸಿಷನನ್ನು ತೊಗೊಬೋದು. ಇನ್ ಕೇಸ್ ನಿಮಗೆ ರಿಸರ್ಚ್ ಮತ್ತು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾಹಿತಿಗಳು ಸಂಗ್ರಹ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನೀವು ಸೂಕ್ತವಾದಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ತೆರಳಿ ಈ ಮಾಹಿತಿನ ನೀವು ಕೇಳಿಕೊಂಡು ಅದಕ್ಕೆ ನಂತರ ನೀವು ಈ ಒಂದು ಡಿಸಿಷನನ್ನು ಅಥವಾ ಪ್ರೈವೇಟ್ ಎಕ್ವಿಟಿನ ಖರೀದಿ ಮಾಡುವಂಥ ಡಿಸಿಷನನ್ನು ನೀವು ಪಡ್ಕೊಬೋದು ಅನ್ನೋಂಥ ವಿಚಾರ. ಮತ್ತು ಇನ್ನೊಂದೇನು ಅಂದರೆ ಈ ಪ್ರೈವೇಟ್ ಎಕ್ವಿಟಿಗಳು ಏನಾಗುತ್ತೆ, ತದನಂತರದಲ್ಲಿ ಸ್ವಲ್ಪ ದಿನದ ಬಳಿಕ IPO ಪ್ರಕ್ರಿಯೆ ಮೂಲಕ ಪಬ್ಲಿಕಲ್ಲಿ ಲಿಸ್ಟ್ ಆಗುತ್ತೆ ಈ ಕಂಪನಿಗಳ ಶೇರ್ಗಳು. ಆಗ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಏನಿದೆ, ಈ ಡಿಮ್ಯಾಟ್ ಅಕೌಂಟ್ ಪ್ರೈವೇಟ್ ಎಕ್ವಿಟಿ ಪ್ಲಾಟ್ಫಾರ್ಮಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ.
ಒಂದು ವೇಳೆ ನೀವು ಅದು ಮಾಡಲಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದರಿಂದ ಡಿಮ್ಯಾಟ್ ಖಾತೆದಾರರು ಈ ಒಂದು ಪ್ರೈವೇಟ್ ಇಕ್ವಿಟಿ ಪ್ಲಾಟ್ಫಾರ್ಮಲ್ಲಿ ಹೋಗಿ ಡಿಮ್ಯಾಟ್ ಎಂಟ್ರಿ ಮಾಡಿದ ಬಳಿಕ, ನಂಬರ್ ಎಂಟ್ರಿ ಮಾಡಿದ ಬಳಿಕ, ಇನ್ ಕೇಸ್ ಈ ಒಂದು ಪ್ರೈವೇಟ್ ಎಕ್ವಿಟಿ ಏನಿದೆ ಅಥವಾ ಶೇರ್ ಏನಿದೆ ಇದು IPO ಪ್ರಕ್ರಿಯೆ ಮೂಲಕ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆದ ಬಳಿಕ ನಿಮ್ಮ ಒಂದು ಬ್ರೋಕರ್ ಯಾರಿರ್ತಾರೋ, ನೀವು ಡಿಮ್ಯಾಟ್ ಅಕೌಂಟ್ ಯಾವ ಬ್ರೋಕರಿನ ಮೂಲಕ ಓಪನ್ ಮಾಡಿದಿರೋ ಆ ಬ್ರೋಕರಿನ ಆ್ಯಪ್ ಏನಿದೆ ಅಥವಾ ಅಕೌಂಟ್ ಏನಿದೆ ಆ ಅಕೌಂಟಲ್ಲಿ ಈ ಶೇರ್ಗಳು ಬಂದು ಅಲ್ಲಿ ವಿಸಿಬಲ್ ಆಗುತ್ತೆ, ಅಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ಶೇರ್ಸ್ಗಳನ್ನು IPO ಪ್ರಕ್ರಿಯೆ ಬಳಿಕ ನೀವು ಯಾವುದೇ ರೀತಿಯಾಗಿ ಮಾರಲಿಕ್ಕೆ ಆಗೋದಿಲ್ಲ. 6 ತಿಂಗಳ ಕಾಲ ಲಾಕ್ ಇನ್ ಇರುತ್ತೆ. ಯಾವುದೇ ರೀತಿಯಾಗಿ ನೀವು ಅದರಲ್ಲಿ ವಹಿವಾಟನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸಹ ನೀವು ಮನಗಾಣಬೇಕಾಗುತ್ತೆ ಅನ್ನುವಂಥದ್ದು ವಿಚಾರ. ಇದು ಪ್ರೈವೇಟ್ ಎಕ್ವಿಟಿಗೆ ಸಂಬಂಧಪಟ್ಟಂಥ ಒಂದು ವಿಷಯ. ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFETA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಹಂಚಿಕೊಳ್ಳುತ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.